ತೊಗಲು ಬೊಂಬೆಯಾಟ ಪರಂಪರೆಯಲ್ಲಿ ಅಪರೂಪದ ಸಾಧನೆ ಮಾಡಿದವರು ಶ್ರೀಮತಿ ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳೆಕ್ಯಾತರ. ನಿರ್ಜೀವ ತೊಗಲು ಬೊಂಬೆಗಳು ಭೀಮವ್ವ ಅವರ ಕೈಯಲ್ಲಿ ಜೀವ ಪಡೆದು 10 ದೇಶಗಳನ್ನು ಸುತ್ತಿ ಬಂದಿವೆ. ಬಪ್ಪರೆ ತಮ್ಮ ಅರ್ಜುನ ಕಳ್ಳಗುಣ ಸೇವೆ ಸೇಚಿ ಧನಜೆ ಕಿರುತಿ ಭೀಮಂತಿ ಹಲವು ನಾಮಗಳು ಒಪ್ಪುವಂತ ಮೂರ್ತಿಯೇ ನನ್ನ ಪಾದವನ್ನು ಬಿಟ್ಟು ಮೇಲ್ಕೇಳುವಂತವ್ ನಾವು. 1ನೇ ಜನವರಿ 1924ರಲ್ಲಿ ಕೊಪ್ಪಳ ಜಿಲ್ಲೆಯ ಮೋರ್ನಾಳ ಗ್ರಾಮದಲ್ಲಿ ಭೀಮವ್ವ ಜನಿಸಿದರು. ಇವರ ತಂದೆ ಸಂಜೀವಪ್ಪ ಶಿಳ್ಳೆಕ್ಯಾತರ, ತಾಯಿ ಹೊಳೆಯಮ್ಮ. ಗೊಂಬೆಯಾಟದ ಮೂಲಕ ಸಾಂಸ್ಕೃತಿಕ ಸಿರಿಯನ್ನು ಜನರಿಗೆ ಉಣಬಡಿಸುವ ಭೀಮವ್ವ ಈ ಕಲೆಯನ್ನು ತಮ್ಮ 12ನೆಯ ವಯಸ್ಸಿನಲ್ಲಿಯೇ ಆರಂಭಿಸಿದರು. ನಾ 12 ವರ್ಷಕ್ಕಿದ್ ನೋಡಿ, ಆಗ್ಲಿದ್ದೆಲ್ಲ ಆಡಿಸ್ತು ನಾವು. ನಮ್ಮ ಅದು ಮುಚ್ಚದಿಂದ ಅದ್ರ ಬಂದೈತೆ. ಎಲ್ಲರೂ ನಮ್ಮ ಮಕ್ಕಳು ಮರಿ ಎಲ್ಲರೂ ಮೊಮ್ಮಕ್ಕಳು ಎಲ್ಲರೂ ಇದು ದಂಧೆದಾಗ ಬಂದಾರ. ಭೀಮವ್ವ ಅವರ ಪತಿ ದೊಡ್ಡಬಾಳಪ್ಪ ಕೂಡ ಬೊಂಬೆಯಾಟ ಆಡಿಸುವಲ್ಲಿ ಅಗ್ರಗಣ್ಯರಾಗಿದ್ದರು. ಪತಿಯ ಮಾರ್ಗದರ್ಶನದಲ್ಲಿ ಭೀಮವ್ವ ರಾಜ್ಯದ ಅನೇಕ ಭಾಗಗಳಲ್ಲಿ ಸಂಚರಿಸಿ ಕಲಾಭಿಮಾನಿಗಳಿಗೆ ಗೊಂಬೆಯಾಟದ ಸೊಗಸನ್ನು ಉಣಬಡಿಸಿದ್ದಾರೆ. ಭೀಮವ್ವ ಮೌಖಿಕ ಕಥಾಕಾವ್ಯ ಪರಂಪರೆಯಿಂದ ಬಂದವರು. ಶಾಲೆಗೆ ಹೋಗಿ ಒಂದಕ್ಷರವನ್ನೂ ಕಲಿಯದ ಭೀಮವ್ವ ಈ ಇಳಿ ವಯಸ್ಸಿನಲ್ಲೂ ಅನೇಕ ಕಥೆ, ಕಾವ್ಯ, ಒಗಟು, ಗಾದೆ ಮಾತುಗಳನ್ನು ನೆನಪಿಟ್ಟು ಹಾಡುವ ಅಪ್ರತಿಮ ಶಕ್ತಿ ಹೊಂದಿದ್ದಾರೆ. ಯಾವ ದೇಶದಿಂದ ಬಂದೆ ಗುರುನಾಥ, ನಿಮ್ಮ ಚಿತ್ತ ಭಿನ್ನ ಪೋಯಿಸಬೇಕು ಗುರುನಾಥ. ನೀನು ಧರ್ಮರಾಜನ ವಾಲಗದಲ್ಲಿ ಇರ್ತಲಿದ್ದೆವು ನಾವು, ಕಂಕಭಟ್ಟನೆಂಬ ನಾಮ ಕರೆಯುತ್ತಿದ್ದಾರಯ್ಯೋ ಅಲ್ಲಿ ಕೃದರೇಂ ಕೃದರೇಂ ದೇತ್ತಾಯ್. ವಿರಾಟ ಪರ್ವ, ಕರ್ಣ ಪರ್ವ, ದ್ರೋಣ ಪರ್ವ ಮುಂತಾಗಿ 18 ಪರ್ವಗಳು ಸೇರಿದಂತೆ ಮಹಾಭಾರತ ಕಥೆಯನ್ನು ಸಂಪೂರ್ಣವಾಗಿ ಹಾಡುತ್ತಾರೆ. ತಮ್ಮ ಮಾತಿನ ಚಾಕಚಕ್ಯತೆಯಿಂದ, ಗೊಂಬೆ ಕುಣಿಸುವ ಕೈಚಳಕದಿಂದ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸುವ ಕಲೆ ಭೀಮವ್ವ ಅವರಿಗೆ ಸಿದ್ಧಿಸಿದೆ. ಸಾವಿರದ 1992ರಲ್ಲಿ ಜಪಾನ್, ಜರ್ಮನಿ, ಅಮೆರಿಕ, ಇಟಲಿ, ಫ್ರಾನ್ಸ್, ಸೌದಿ ಅರೇಬಿಯಾ, ಸ್ವಿಟ್ಜರ್ಲ್ಯಾಂಡ್ ದೇಶಗಳಿಗೂ ಗೊಂಬೆಗಳನ್ನು ಕೊಂಡೊಯ್ದು ಭೀಮವ್ವ ನಮ್ಮ ಭಾರತೀಯ ಸಂಸ್ಕೃತಿ, ಕಲೆ, ವೈಶಿಷ್ಟ್ಯತೆಯನ್ನು ವಿದೇಶಿ ನೆಲದಲ್ಲಿ ಬಿತ್ತರಿಸಿ ಬಂದಿದ್ದಾರೆ. ವಿದೇಶಕ್ಕೆ ಹೋಗಿ ಬಂದೀವ್ರಿ ನಾವು ಪ್ಯಾರಿಸಿ, ಇಟಲಿ, ಜರ್ಮನಿ, ಆಮ್ಸ್ಟರ್ಡ್ಯಾಮು, ಹಾಲೆಂಡೆ ಇವಷ್ಟು ಅಡ್ಡಾಡಿ, ಇರಾನ್, ಇರಾಕ್, ದುಬೈ ಇವಷ್ಟು ಅಡ್ಡಾಡಿ ಬಂದೀವಿ ನೋಡಿ. ಆಡಿ ಹಿಂಗೆ ಆಟ ಕೊಟ್ಟು ಬಂದೀವಿ. ಭೀಮವ್ವ ಅವರ ಕುಟುಂಬ 4 ತಲೆಮಾರುಗಳಿಂದ ಗೊಂಬೆಯಾಟದಲ್ಲಿ ತೊಡಗಿಸಿಕೊಂಡಿದೆ. ಭೀಮವ್ವ ಗೊಂಬೆಯಾಟದ ಕಥನ ಕಲೆಯನ್ನು ಹೊಸ ತಲೆಮಾರಿಗೂ ವಿಸ್ತರಿಸುವ ಮೂಲಕ ಬೊಂಬೆಯಾಟದ ಪರಂಪರೆಯನ್ನು ಮುಂದುವರಿಸಿದ್ದಾರೆ. ಭೀಮವ್ವರ ಮಕ್ಕಳಾದ ವೆಂಕಟಪ್ಪ, ಕೇಶಪ್ಪ ಹಾಗೂ ವಿರೂಪಾಕ್ಷಪ್ಪ ತಮ್ಮ ಮಕ್ಕಳೊಂದಿಗೆ ಗೊಂಬೆಯಾಟ ಕಲೆಯಲ್ಲಿ ಮುಂದುವರೆದಿದ್ದಾರೆ. ಹಚ್ಚೆ ಕಲೆಯಲ್ಲೂ ಭೀಮವ್ವ ಸಿದ್ಧಹಸ್ತರು. ಇಂದಿಗೂ ಅವರಲ್ಲಿ ಹಚ್ಚೆ ಹುಯಿಸಿಕೊಳ್ಳುವ ಆಸಕ್ತರಿಗೆ ಕೊರತೆ ಇಲ್ಲ. ಕೆರೆಯೇರಿ ಮೇಲೆ ಬಣ್ಣ ಮೋದ ಹೋಗಿ ಬರಲೇನೆ, ಹೋಗಿಯ ಬರುಲೇನೆ ಮೋದಿನ ತಾರಿಗೆ, ಒತ್ತಾವದಲ್ಲಿ ವಸಿ ಉಳಿಯಲೇನೆ ಹೋಗಿ ಬರಲೇನೆ. ಎಲೆ ಎಲ್ಲ ಹಡಕೆ ಎಲ್ಲ ಬರೇ ಸುಣ್ಣದ ಕಾಯೇ. ಭೀಮವ್ವ
ಸ್ವಾಭಿಮಾನದ ಬದುಕು ನಡೆಸುತ್ತಿರುವ ಕಲಾವಿದೆ. ಈ ಹಿರಿಯ ಜೀವ ಈಗಲೂ ಬಡತನದಲ್ಲಿಯೇ ಬದುಕು ಸಾಗಿಸುತ್ತಿದೆ. ಇಂದಿಗೂ ನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಚಟುವಟಿಕೆಯಿಂದ ಬದುಕು ಸಾಗಿಸುತ್ತಿರುವ ಭೀಮವ್ವ ಇತರರಿಗೆ ಮಾದರಿಯಾಗಿದ್ದಾರೆ. ಗೊಂಬೆಯಾಟ ಪರಂಪರೆಗೆ ನೀಡಿದ ಕೊಡುಗೆಗಾಗಿ ಭೀಮವ್ವ ಅವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಜಾನಪದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಇರಾನ್ ದೇಶದ ಅಂತಾರಾಷ್ಟ್ರೀಯ ಗೊಂಬೆ ಉತ್ಸವದ ಪ್ರಶಸ್ತಿ, 1913-14 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಗೆ ಭೀಮವ್ವ ಭಾಜನರಾಗಿದ್ದಾರೆ.